ಬೀದಿಲಿ ಹೆಣ್ಮಗ್ ಬಿದ್ದಿರ್ತ್ಯಾ ನೀನು ಏನೇ ಮಾಡ್ತಿದ್ಯಾ? ಎಷ್ಟು ಕಾಸ್ಟ್ಲಿ ಫೋನ್ ಅಂತ ಗೊತ್ತೇ ನಿನ್ಗೆ? ನನಗಿಂತಾನಾ? ಎಷ್ಟು ಫೋನ್ ಬೇಕೆ ನಿಂಗೆ? 100 ಬೇಕಾ? ಹಾ, ನಿನ್ ಮುಂದೆ ತಂದು ಎಸಿತೀನಿ. ಫಸ್ಟ್ ಅವಳನ್ನ ಕರ್ಕೊಂಡ್ ಬಂದು ನನ್ ಕಣ್ಮುಂದೆ ನಿಲ್ಸು. ಕಾಸ್ಟ್ಲಿ ಅಂತೆ ಕಾಸ್ಟ್ಲಿ. ಏನ್ ವಾಚಾಳಿನಿ ನೀನು? ಒಂದೇ ಉಸಿರಲ್ಲಿ ಮಾತಾಡ್ತೀಯಲ್ಲ, ಸುಸ್ತಾಗಲ್ಲ ನಿನ್ಗೆ? ನಿನಗ್ ಸುಸ್ತಾಗಲ್ವಾ? ಈ ತರ ಮೋಸ ಮಾಡ್ತಿದ್ಯಲ್ಲ. ನೀನೇ ಮಾತಾಡ್ಬೇಕಾದ್ರೆ ನಾನ್ಯಾಕ್ ಮಾತಾಡ್ಬಾರ್ದು? ಆಯ್ತಾಯ್ತು, ನನ್ ಫೋನ್ನ ನೀನ್ ಯಾಕೆ ತಗೊಂಡೆ? ಯಾರ ಜೊತೆ ಮಾತಾಡ್ತಿದ್ದೆ? ಅವಳು ಯಾವಳೋ ಇದ್ದಾಳಲ್ಲ, ಶಾಂತಿ ಗೀತಿ ಬೂಂತಿ ಅಂತ. ಅವಳು ಫೋನ್ ಮಾಡಿದ್ಲು, ನಗ್ತಾಳೆ. ಓ, ಇದು ವಿಷಯ. ಅದಕ್ಕೆ ಕಾದಿರೋ ಹಂಚಿನ ಮೇಲೆ ಬಿದ್ದಿರೋ ನೀರಿನ ಹಾಗೆ ತಕ ತಕ ಅಂತ ಕುಣಿತಿದ್ಯಾ? ಹೌದು. ಹಾ, ನಾನು ಪೊನ್ನಪ್ಪ. ಬೈಲಿ. ಹಾ, ಬಂದೆ. ಸಂಜಯ್, ಹಾ ಮೇಡಮ್. ಎಲ್ಲಿದ್ಯಾ? ಬೇಗ ಬಾ. ಬಂದೆ ಮೇಡಮ್. ಎಲ್ಲೋಗ್ತಿದ್ಯಾ ಅವಾಗಿಂದ ಇವಳನ್ನ ಬಿಟ್ಟು? ಸ್ವಲ್ಪ ಕೆಲಸ ಇತ್ತು ಮೇಡಮ್. ಆಯ್ತಾಯ್ತು, ಎಲ್ಲ ಇವಾಗ್ಲೇ ಬರೋದು ನಿಂಗೆ. ಹುಷಾರಾಗಿ ನೋಡ್ಕೋ, ಎಲ್ಲಿಗೂ ಹೋಗ್ಬೇಡ. ಸರಿ ಮೇಡಮ್. ಇಲ್ಲೇನ್ ಕೋತಿ ಕುಣಿತಿದ್ಯಾ? ಏನ್ ಹಂಗ್ ನೋಡ್ತಿದ್ಯಾ? ಹೋಗ್ ನೀರ್ ತಗೊಂಬ, ಹೋಗ್. ಅಲ್ಲಿ ನೋಡಿದ್ರೆ ಅವ್ನ್ ಯಾರೋ ಚಿನ್ನು ಅಂತ ಎಷ್ಟ್ ಚೆನ್ನಾಗಿ ನೋಡ್ಕೋತಿದ್ದ. ಶಾಂತಿ ಮೇಲೆ ಒಳ್ಳೆ ಭಾವನೆ ಬರೋ ತರ ಮಾತಾಡ್ತಿದ್ದ. ಇಲ್ಲಿ ನೋಡಿದ್ರೆ ಇವಳು ನನ್ನ ಹತ್ರ ಫೋನಲ್ಲಿ ಆ ತರ ಮಾತಾಡ್ತಾಳೆ. ಮಾತಾಡೋದೇನ್ ಮಾತೇ ಆಡಿಲ್ವಲ್ಲ, ಅರ್ಥನೇ ಮಾಡ್ಕೊಳಕ್ ಆಗ್ತಿಲ್ವಲ್ಲ. ಯಾರೇ ಶಾಂತಿ? ಎಲ್ಲಿಂದ ಬಂದ್ಲು? ನನ್ಗೆ ಯಾಕೆ ತರ ಹಿಂಸೆ ಕೊಡ್ತಿದ್ದಾಳೆ? ಏನ್ ಬೇಕು ಅವಳಿಗೆ? ನಿಮ್ಮ ಆಫೀಸಲ್ಲಿ ಕೆಲ್ಸಕ್ಕೆ ಸೇರ್ಕೊಳ್ಳೋಕ್ಕಿಂತ ಮುಂಚೆ ನಂಗೆ ಇಬ್ರು ಜೊತೆಲಿ ಲವ್ ಬ್ರೇಕಪ್ ಆಗಿತ್ತು ಸರ್. ಆಫೀಸಿಗೆ ಸೇರಿದ್ಮೇಲೆ ಎಲ್ಲ ಮರೆತು ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡ್ತಿದ್ದೆ, ಅಂಟಿಲ್ ಕಾರ್ತಿಕ್ ಪರಿಚಯ ಆಗೋವರೆಗೂ. ಓಕೆ, ಅದರಿಂದ ಏನಾಯ್ತು? ಈಸ್ ಎವ್ರಿಥಿಂಗ್ ಓಕೆ? ನೋ ಸರ್, ನಾಟ್ ಓಕೆ. ಕಾರ್ತಿಕ್ ನಾನು ಪ್ರೀತಿಸ್ತಾ ಇದ್ದೀವಿ ಸರ್. ಅವ್ನು ನನ್ನ ಮದುವೆ ಆಗ್ತಾನೋ ನಂಬಿಕೆಯಲ್ಲಿ ನಾನು ಅವನ ಜೊತೆಲಿ ಔಟಿಂಗ್ ಹೋಗ್ತಿದ್ದೆ ಸರ್. ಹೊರಗಡೆ ಎಲ್ಲ ಸ್ಟೇ ಮಾಡ್ತಿದ್ವಿ ಸರ್. ಅವನಿಂದಾಗಿ ನಾನೀಗ ಕನ್ಸೀವ್ ಆಗಿದ್ದೀನಿ ಸರ್. 3rd ಮಂತ್ ರನ್ನಿಂಗ್. ಗೀತಾ, ಇದಕ್ಕೆ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನಿಮ್ಮಿಬ್ಬರಿಗೂ ಓಕೆ ಆದರೆ ಮನೆಯವ್ರನ್ನ ಒಪ್ಪಿಸಿ ಮದುವೆ ಆಗಿ. ಇಲ್ಲ ಸರ್, ಆ ಇಡಿಯಟ್ ಮದುವೆ ಆಗಲ್ಲ ಅನ್ಬಿಟ್ಟ. ವಾಟ್? 3rd ಮಂತ್ ರನ್ನಿಂಗು ಅಂತ ಹೇಳ್ತಿದ್ಯಾ, ಅವ್ನು ಮದುವೆಗೆ ಒಪ್ಲಿಲ್ಲ ಅಂತ ಹೇಳ್ತಿದ್ಯಾ? ಏನ್ ಗೀತಾ ನಿನ್ ಕತೆ ಇದು? ಅವನಿಂದ ನಾನು ತಾಯಿ ಆಗ್ತಿದ್ದೀನಿ ಅಂದಿದ ತಕ್ಷಣ ಅವನು ನನ್ನ ಅವಾಯ್ಡ್ ಮಾಡಕ್ ಶುರು ಮಾಡಿಬಿಟ್ಟ ಸರ್. ಏನ್ ಹೇಳ್ತಿದ್ಯಾ ಗೀತಾ? ಹೌದು ಸರ್, ರಾಸ್ಕಲ್. ವಿಷಯ ಗೊತ್ತಾಗ್ತಿದ್ದಂಗೆ ಹೇಳ್ದೆ ಕೇಳ್ದೆ ಫಾರಿನ್ ಹೊರಟೋದ. ಫೋನ್ಗೂ ಸಿಗ್ತಾ ಇಲ್ಲ, ಸೋಷಿಯಲ್ ಮೀಡಿಯಾದಲ್ಲೂ ಸಿಗ್ತಾ ಇಲ್ಲ, ಎಲ್ಲ ಕಡೆನೂ ಬ್ಲಾಕ್ ಮಾಡ್ಕೊಬಿಟ್ಟಿದ್ದಾನೆ. ಈಗ ಅವನ ಕಾಂಟ್ಯಾಕ್ಟ್ ಮಾಡಕ್ಕೆ ಯಾವ ದಾರಿನೂ ಇಲ್ಲ ಸರ್ ನನ್ನ ಹತ್ರ. ಇಲ್ಲ ಅವನ ಪೇರೆಂಟ್ಸು, ಬ್ರದರ್ಸು, ಫ್ಯಾಮಿಲಿ ಯಾರಾದ್ರೂ? ಇಲ್ಲ ಸರ್, ಅವನು ನನ್ನ ಹತ್ರ ಹೇಳ್ಕೊಂಡಿದ್ದ, ಆದ್ರೆ ಅವನು ಹೇಳಿದ್ದೆಲ್ಲ ಸುಳ್ಳು ಸರ್. ಅವ್ನು ಕೊಟ್ಟಿದ್ದ ಇನ್ಫಾರ್ಮೇಶನ್ ಎಲ್ಲ ಫೇಕು ಸರ್. ಬುದ್ಧಿ ಇದೆಯಾ ನಿನಗೆ? ಈಗಾಗಲೇ ಇಬ್ರ ಜೊತೆ ಲವ್ ಮಾಡಿ ಬ್ರೇಕಪ್ ಆಗಿದೆ ಅಂತ ಹೇಳ್ತಿದ್ಯಾ, ಅಲ್ಲ 3ನೇ ಒಂದು ಜೊತೆ. ಛೇ, ಹಿಂಗೆ ಎಜುಕೇಟೆಡ್ ಆಗಿರೋರು ಮೋಸ ಹೋಗ್ತಾರಾ? ಹೋಗ್ಬಿಟ್ಟಿದ್ದೀನಿಲ್ಲ ಸರ್. ನನಗಿನ್ನೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ನಾನು ಅವನ್ನ ಪ್ರೀತಿಸುವಂತ ಆರ್ಡರ್ ಹಾಕಕ್ಕಾಗಲ್ವಲ್ಲ ಸರ್. ಪೊಲೀಸು, ಕಾನೂನು, ಕಂಪ್ಲೇಂಟು ಅಂತ ಹೋಗೋಣ ಅನ್ಕೊಂಡ್ರೆ ಯಾವುದಕ್ಕೂ ಎವಿಡೆನ್ಸ್ ಇಲ್ಲ ಸರ್ ನನ್ನ ಹತ್ರ. ಅದಕ್ಕೆ ನನ್ನ ಬಿಟ್ಟೋದ್ನಲ್ಲ ಸರ್ ಅವನು ಬೇಡ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಸರ್. ಗೀತಾ, ನೀನ್ ಹೇಳ್ತಿರೋ ಲಾಜಿಕ್ ಸರಿಯಾಗಿದೆ. ಈಗ ನಾವ್ ಏನ್ ಮಾಡೋಣ ಅಂತ? ಪ್ಲೀಸ್, ನಿಮ್ಗೆ ಯಾರಾದ್ರೂ ಡಾಕ್ಟರ್ ಪರಿಚಯ ಇರ್ತಾರಲ್ಲ ಸರ್,